ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೋಕಾ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು ಅಂತ ಹೇಳಿ ಪ್ಲಾನ್ ನಡೀತಾ ಇದೆಯಾ? ಇಡೀ ಧರ್ಮಸ್ಥಳ ಈ ಒಂದು ಬುರುಡೆ ವಿಚಾರ ಇಟ್ಕೊಂಡು ಏನೆಲ್ಲ ಇಲ್ಲಿವರೆಗೂ ಆಗಿ ಬಂದಿದೆಯೋ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಅಲ್ಲದೆ ಯಾರೋ ಒಬ್ಬ ವ್ಯಕ್ತಿಗೆ ಮುಂದೆ ಬಂದಿದ್ದಾನೆ, ಚಿನ್ನಯ್ಯ. ಈ ಚಿನ್ನಯ್ಯ ಅಲ್ಲದೆ ಈತನ ಹಿಂದೆ ಇನ್ನೂ ಹಲವಾರು ಜನ ಇದ್ದಾರಾ? ಹಲವಾರು ಜನ ಇದ್ದರೆ ಅದು ಸಂಘಟಿತ. ಎಷ್ಟೊಂದು ಜನ ಸೇರಿಕೊಂಡು ಒಂದು ಸಮಾನ ಉದ್ದೇಶದ ಅಪರಾಧದ ಸಂಚನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾಗ ಕೋಕಾ ಕಾಯ್ದೆಯನ್ನು ಹಾಕಬಹುದು. ಏನೋ ಒಂದು ವಿನಾಯಿತಿ ಇದರಲ್ಲಿ ಅಂತ ಹೇಳಿದ್ರೆ, ಅಕಸ್ಮಾತ್ ಮೊದಲ ಬಾರಿಗೆ ಇವರೆಲ್ಲರೂ ಕೂಡ ಇಂಥದ್ದೇನಾದರೂ ಮಾಡಿದರೆ ಸಣ್ಣ ವಿನಾಯಿತಿ ಸಿಗಬಹುದು. ಮೊದಲ ಬಾರಿ ಅಲ್ಲದೆ ಇದೇ ರೀತಿ ಹಲವಾರು ಕಡೆಗಳಲ್ಲಿ ಹಲವಾರು ಪ್ರಕರಣಗಳಲ್ಲಿ ಇವರು ಇದ್ದರು ಅಂತ ಹೇಳಿದ್ರೆ ಇವ್ರ ಮೇಲೆ ಕೋಕಾ ಕೇಸನ್ನು ಹಾಕಬಹುದು. ನಾನ್ ಬೇಲೇಬಲ್ ಆಗಿಬಿಡುತ್ತೆ. 5 ವರ್ಷ ಶಿಕ್ಷೆ ಆಗಬಹುದು. 1 ವರ್ಷದ ಕಾಲ ಹೆಚ್ಚು ಕಡಿಮೆ ಬೇಲಿರಲ್ಲ ಅವ್ರಿಗೆ. ಜೀವಾವಧಿ ಆಗಬಹುದು, ಮರಣದಂಡನೆ ಬೇಕಾದರೂ ಆಗಬಹುದು. ಆ ಅಪರಾಧದ ತೀವ್ರತೆಯನ್ನು ಪರಿಗಣಿಸಿಕೊಂಡು ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ಇದೆಯಲ್ಲ, ಇಷ್ಟು ಕೆಲಸವನ್ನು ಮಾಡಬಹುದಾಗುತ್ತೆ. ಜೊತೆಗೆ ಇಡೀ ವಿಚಾರದಲ್ಲಿ ಸಂತ್ರಸ್ತರಿರ್ತಾರಲ್ಲ, ಪರಿಹಾರ ಕೂಡ ಕಟ್ಟಿಕೊಡಬೇಕಾಗತ್ತೆ. ಆಗುತ್ತಾ? ಅಕಸ್ಮಾತ್ ಇವರೆಲ್ಲರೂ ಕೂಡ ಈ ರೀತಿ ಸಂಚನ್ನು ಮಾಡಿ ಒಂದು ಧಾರ್ಮಿಕ ಸಂಸ್ಥೆ, ಧರ್ಮ ಕ್ಷೇತ್ರ ಅದರ ವಿರುದ್ಧವಾಗಿ ಇಂಥ ಒಂದು ಪ್ಲಾನ್ ಮಾಡಿದರೆ ಪರಿಹಾರವನ್ನು ಕೂಡ ಕೊಡಬೇಕಾಗತ್ತೆ. ಇವರು ಕೊಡ್ತಾರಾ? ಏನಾಗಬಹುದು ಕೋಕಾವನ್ನು ಹಾಕಿದ್ರೆ? ಇದರಲ್ಲಿ ಇದೀಗ ಸಮೀರ್ ಅಂತ ಮಾತಾಡ್ತಾ ಇದ್ದಾರೆ, ಈ ಕಡೆ ಚಿನ್ನಯ್ಯ ಅಂತ ಮಾತಾಡ್ತಾ ಇದ್ದಾರೆ. ಕೆಲವರಿಗೆ ಬೇರೆ ಕೇಸಲ್ಲಿ ಒಂದು ಬೇಲ್ ಸಿಕ್ಕಿದೆ. ನಂತರದ ಇನ್ನೂ ಯಾರ್ಯಾರಿದ್ದಾರೆ? ಬುರುಡೆ ಬಂದಿರೋದೇ ದೆಹಲಿ ಕಡೆಯಿಂದ ಬಂದಿದೆ, ಅಲ್ಲಿಂದ ಒಂದು ಸಂಚು ನಡೆದಿದೆ ಅಂತ ಮಾತಾಡ್ತಾರೆ. ಬುರುಡೆ ನಾನು ತೆಗೆದೇ ಇಲ್ಲ ಅಂತ ಮಾತಾಡ್ತಾರೆ, ನಾನು ಬೇರೆ ಕಡೆ ಇದ್ದೆ ಅಂತ ಮಾತಾಡ್ತಾರೆ. ಎಲ್ಲವುಗಳಾದ ಮೇಲೆ ಫೈನಲಿ ಈ ಕೇಸ್ ಎಲ್ಲಿಗೆ ಬರುತ್ತೆ, ಯಾವ ದಿಕ್ಕಿಗೆ ಬಂದು ನಿಂತ್ಕೊಳ್ತಾ ಇದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ನಿಮಗೆ ಲೋಕೇಶ್ವರ್ ಸರ್. ದಿಲೀಪ್ ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಜಿ ನಿಮಗೂ ಈ ಒಂದು ಡಿಬೇಟ್ಗೆ. ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ಕೇಶವ್ ಅವರೇ ನಿಮಗೆ. ಓಕೆ, ನಾನು ಮೊದಲಿಗೆ ಲೋಕೇಶ್ವರ್ ಸರ್ ಕೇಳಿಬಿಟ್ಟು. ಲೋಕೇಶ್ವರ್ ಸರ್, ಕೋಕಾಗೆ ಈ ಒಂದು ಕೇಸ್ ಫಿಟ್ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಕೋಕಾ ಹಾಕಬೇಕು ಅನ್ನೋ ಒಂದು ಚಿಂತನೆ ಕೂಡ SIT ಕಡೆಯಿಂದ ಇದೆ ಅಂತ ಹೇಳಿ, ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಏನು ಈ ಟೀಮು ಈಗ ಫೋಕಸ್ ಆಗಿದೆ ಕೋಕಾ ವಿಚಾರಕ್ಕೆ, ಅದು ಮಹೇಶ್ ಶೆಟ್ಟಿ ತಿಮ್ರೋಡ್ ಇರ್ಬೋದು, ಮಟನ್ ಅವ್ರು ಇರ್ಬೋದು, ಅವ್ರು ಯಾರು ಇನ್ನೊಂದು ಈ ಸಮೀರು, ಇವ್ರದ್ದು ಇತಿಹಾಸ ತಗೊಂಡ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ಕೇಸ್ ಒಂದೇ ಅಂತಲ್ಲ, ಇನ್ನು ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಏನೇನು ಘಟನೆಗಳು ನಡೆದಾಗೆಲ್ಲ ಇವರ ಧರ್ಮಸ್ಥಳದ ಒಂದು ಪವಿತ್ರತೆ ಬಗ್ಗೆ, ಅದರ ಒಂದು ಹೆಸರುವಾಸಿ ಬಗ್ಗೆ ಧಕ್ಕೆ ತರುವಂತ ಪ್ರಕರಣಗಳನ್ನು ಸೃಷ್ಟಿ ಮಾಡೋದು, ಅದನ್ನ ಡಿಸ್ಟರ್ಬ್ ಮಾಡೋಕೆ ಏನ್ಬೇಕು ಅದೆಲ್ಲ ಮಾಡ್ಕೊಂಡ್ ಬಂದಿರೋ ವಿಚಾರಗಳು ಸಾಕಷ್ಟು ದಾಖಲೆಯಲ್ಲಿ ಇದ್ದಾವೆ. ಈ ಇಶ್ಯೂ ಏನಾಯ್ತು, ಒಂದು ಬುರುಡೆಗಳು ಉಣಿದರೆ ಸಾವಿರಾರು ಹೆಣ ರೇಪ್ ಆಗಿದ್ದಾವೆ. ಇದು ತುಂಬಾ ಕೆಟ್ಟ ಒಂದು ಪರಿಸ್ಥಿತಿಯನ್ನ ಆಲ್ ಓವರ್ ವರ್ಲ್ಡ್ ಏನು ಧರ್ಮಸ್ಥಳದ ಭಕ್ತರು ಇದ್ದಾರೆ ಅವ್ರಿಗೆಲ್ಲ ನೋವು ಉಂಟಾಗುವಂತ ಪರಿಸ್ಥಿತಿಯಿಂದ ತುಂಬಾ ಭಯನೂ ಹುಟ್ಟಿಸಿದೆ, ಸಾಕಷ್ಟು ನೋವಾಗಿದೆ. ಈ ತರದ ಸಂದರ್ಭ ಆದಾಗ ಮತ್ತೆ ಅದು ಸುಳ್ಳು ಅಂತ ಅನ್ನೋ ವಿಚಾರ ಈಗ ಹೊರಟಿದ್ದಾಗ, ಸೊ ಇದನ್ನ ಸೃಷ್ಟಿ ಮಾಡಿದವ್ರಿಗೆ ಮಾಮೂಲಿ ಸೆಕ್ಷನ್ ಅಲ್ಲಿ ಹ್ಯಾಂಡ್ಲ್ ಮಾಡಕ್ ಹೋದ್ರೆ ನಾಳೆ ಯಾರಿಗೂ ಭಯ ಇರೋದಿಲ್ಲ. ಕಾನೂನನ್ನ ಯಾರು ಬೇಕಾದ್ರೂ ಸುಲಭವಾಗಿ ಬಳಸ್ಕೋಬಹುದು. ಮೆರಿಟ್ ಮೇಲೆ ಹಾಕ್ತಿರೋ, ನಿಮಗೆ ಭಯ ಪಡಿಸ್ಬೇಕು ಅಂತ ಹಾಕ್ತಿರಲ್ಲ? ಭಯ ಅಂದ್ರೆ ಕ್ರಿಮಿನಲ್ಗೆ ಎದುರಿಸೋದೇ ಕಾನೂನು, ಬೇರೆ ದಾರಿನೇ ಇಲ್ವಲ್ಲ. ಕಾನೂನು ಇರೋದೇ ರಚನೆ ಮಾಡೋರು ನೀವೇ, ಯಾರು ಬೇಕು ಬಂದು ದೂರು ಕೊಡಿ ಅಂತ ಹೇಳೋರು ನೀವೇ, ದೂರು ಕೊಟ್ಟವರೆಲ್ಲ ಎಲ್ಲರೂ ಸಂಘಟಿತವಾಗಿ ಅಪರಾಧ ಮಾಡಿದ್ದಾರೆ ಅಂತ ಡಿಕ್ಲೇರ್ ಮಾಡೋದು ನೀವೇ? ಇಲ್ಲ, ನಾವು ದೂರು ಕೊಟ್ಟಾಗ ಯಾರು ಅವ್ರ ಅಪರಾಧಿ ಅಂತ ಯಾರು ಹೇಳಿಲ್ಲ ಇಲ್ಲಿ. ಅವಾಗ ಅವ್ನ ದೂರುದಾರರು ಅಂತ ಇಟ್ಟೆ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವ್ನಿಗೆ ಮಾಸ್ಕ್ ಸಹ ಹಾಕಿ ಅವ್ನಿಗೆ ಯಾರಿಗೂ ಗೊತ್ತಿಲ್ದಂಗೆ ಅವನ್ನ ಸೇಫ್ ಆಗಿ ಪ್ರೊಟೆಕ್ಷನ್ ಕೊಟ್ಟು ಎಲ್ಲ ಮಾಡಾಗೈತೆ. ಯಾವಾಗ ಅದೆಲ್ಲ ಅಲ್ಲ ಅಂತ ಈಚೆಗೆ ಹೊರಟಾಗ ಇದೆಲ್ಲದು ಕೇವಲ ಆ ಒಂದು ಸ್ಥಳಕ್ಕೆ ಅಲ್ಲಿ ಮುಖ್ಯಸ್ಥರಿಗೆ ಕೆಟ್ಟ ಹೆಸರು ತರೋದಕ್ಕೆ ಅನ್ನೋದು ವಿಚಾರನೇ ಈಗ ಹೊರಡ್ತಾ ಇರೋದ್ರಿಂದ ಇವ್ರನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅದನ್ನ ಯೋಚನೆ ಮಾಡ್ತಿದ್ರೆ ಯಾರಾದ್ರೂ ಬಂದು ಇನ್ನು ನಾಳೆ ಇನ್ನೊಬ್ರು ಮಾಡ್ಬೋದು. ಈ ಪ್ರಶ್ನೆಗಳಾದ್ರೆ ಸಾಮಾನ್ಯ ಜನದಲ್ಲಿ ಸೊಸೈಟಿಯಲ್ಲಿ ಬದುಕು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಂಥವ್ರನ್ನ ಕಠಿಣವಾಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೇನೆ ಈ ತರದ ಕಾನೂನನ್ನ ಹಿಂದೆ ಗೌರಿ ಪ್ರಕರಣದಲ್ಲಿ ಗೌರಿ ಲಂಕೇಶ್ ಅವರು ಕ್ವೆಶ್ಚನ್ ಪೇಪರ್ ಲೀಕ್ ವಿಚಾರದಲ್ಲಿ ಅದೇ ಅದು ಅಂದ್ರೆ ಸೀರಿಯಸ್ ಮ್ಯಾಟರ್ ಆಗಿತ್ತು ಅಂತಾರದು. ಕ್ವಶನ್ ಲೀಕೇಜ್ ಪೇಪರ್ದು ಒಂದ್ ಹಂತಕ್ಕೆ ನೆಕ್ಸ್ಟ್ ಅಲ್ಲಿ ಬಂತು.
ಬಟ್ ಗೌರಿ ಲಂಕೇಶ್ ಪ್ರಕರಣದಲ್ಲಿ ಕೋಕಾನ ಬಳಸೋಕೆ ಯೋಚನೆ ಮಾಡಿದ್ದಾರೆ 2000 ಇಸ್ವಿಯಲ್ಲಿ. ಆವಾಗಿದ್ದು ಇದು ಕಾನೂನು ಎನಾಕ್ಟ್ ಆಗಿದ್ದೆ 2000ದಲ್ಲೇ, ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಅಂತ ಹೇಳಿ 2000 ಬಂದಿದ್ದು. ಬಟ್ ಈ ಕೋಕಾ ನ್ಯಾಷನಲ್ ಲೆವೆಲ್ ಅಲ್ಲಿ ಇತ್ತು ಹಿಂದೆ, ಅದು ಆರ್ಗನೈಸ್ಡ್ ಇದಕ್ಕೋಸ್ಕರ ಮಾಡ್ತಿರೋ. ಆಮೇಲೆ ಟಾಡಾ ಆಯ್ತು ಮತ್ತೆ ಕನ್ವರ್ಟ್ ಆಯ್ತು ಅದೆಲ್ಲ. ಈಗ ಅದನ್ನ ಕರ್ನಾಟಕದಲ್ಲಿ ಯಾವಾಗ ಈ ತರದ ಪ್ರಕ್ರಿಯೆಗಳು ಜಾಸ್ತಿ ಆಯ್ತು, ಗೌರಿ ಲಂಕೇಶ್ದು, ಪೇಪರ್ ಲೀಕೇಜ್ದು, ಈಗ ಆರ್ಗನೈಸ್ಡ್ ಆಗಿ ಕ್ರೈಮ್ ರಿಪೀಟೆಡ್ ಆಗಿ ಮಾಡ್ತಾ ಬಂದಾಗ ಇವನ್ ಕಟ್ ಹಾಕ್ಬೇಕಾಯ್ತು. ಬೇಲ್ ಇಲ್ದ್ರೆ ಹೋಗೋರು ಒಂದ್ ತಿಂಗಳಿಗೆ ಪೇಪರ್ ಲೀಕೇಜ್ ಅಲ್ಲಿ ಈಚೆಗೆ ಬಂದ್ಬಿಡೋನು. ಶಿವಕುಮಾರ್ ಅಂತ ಅವನು ನಮ್ ತುಮಕೂರು ಜಿಲ್ಲೆಯವನು, ಕಿಂಗ್ ಪಿನ್ ಕಾಗೇರಿ ಅಂತ ಇದೆ ಅಲ್ಲಿ ಅವನು. ಸೊ ಇವಾಗ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತಿತ್ತು, ಪ್ಯಾರೆಂಟ್ಸ್ಗೆ ಎಷ್ಟು ತೊಂದರೆ ಆಗ್ತಿತ್ತು, ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತಾ ಇತ್ತು. ಸೊ ಅವ್ನು ಕಟ್ ಹಾಕ್ಬೇಕಾಯ್ತಲ್ಲ, ಅದಕ್ಕೋಸ್ಕರ ಅವಾಗ ಕೋಕಾನ ತಂದು ಅವ್ರಿಗೆ ಇಂಪ್ಲಿಮೆಂಟ್ ಮಾಡಿತ್ತು. ಅಂದ್ರೆ ಒಂದ್ ವರ್ಷ ಯಾವುದೇ ಕಾರಣಕ್ಕೆ ಈಚೆಗೆ ಬರಕ್ಕಾಗಲ್ಲ. ಕೇಶವ್ಜಿ, ಈಗ ಇವ್ರ ಮೇಲೆ ಕೋಕಾ ಹಾಕಬೇಕು ಅಂತ ಏನೋ ಪ್ಲಾನ್ ನಡೀತಾ ಇದೆ. ಒಂದ್ ವೇಳೆ ಎಲ್ಲರೂ ಸಂಘಟಿತ ಅಪರಾಧಗಳಲ್ಲಿ ಎಲ್ಲ ತೊಡಗಿಕೊಂಡಿದ್ರೆ, ಎಲ್ಲರೂ ಕೂಡ ಒಂದು ಟೀಮ್ ಆಗಿ ರೆಡಿ ಆಗಿದ್ರೆ, ಒಟ್ಟೊಟ್ಟಾಗಿ ನಾನು ಈ ಥರ ಮಾಡ್ತೀನಿ, ಆ ಥರ ಮಾಡು, ಹಿಂಗೆ ಪ್ಲಾನ್ ಮಾಡೋಣ, ಈ ಥರ ನಾವು ಈ ಪ್ಲಾನನ್ನು ಜಾರಿ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಅಂಥವ್ರ ಮೇಲೆ ಕೋಕಾ ಹಾಕಬಹುದು ಅಂತ ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಅಂತ ಹೇಳಿ. ಇದರಲ್ಲಿ ಒಂದು ಸಂಘಟಿತವಾಗಿ ಇವ್ರು ಮಾಡಿದ್ರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಒಟ್ಟಾಗಿ ಸೇರಿಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಸರ್, ನಾನು ಪ್ರಥಮದಿಂದ ಏನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಸುಮಾರು ಆ ಮಾಸ್ಕ್ ಮ್ಯಾನ್ ಏನಿದ್ದನೋ ಅವನು ಕೋರ್ಟ್ಗೆ ಬಂದಾಗ ಅವತ್ತಿಂದ ಹೇಳ್ತಿದ್ದೇನೆ, ಸುಮಾರು 1.5 ವರ್ಷದ ಹಿಂದಿನ ಏನು ಕಾಲ್ ರಿಜಿಸ್ಟರ್ ಇದೆ ಅದನ್ನು ಅವನದ್ದು ತೆಗಿಬೇಕು. ಅದರ ಅವನೊಟ್ಟಿಗೆ ಯಾರೆಲ್ಲ ಇದ್ರು ಅಂತ ಹೇಳುವುದನ್ನು ಇವತ್ತು ತನಿಖೆ ಮಾಡಬೇಕು. ಕಾಲ್ ರಿಜಿಸ್ಟರ್ ಮೂಲಕ ಅದನ್ನು ಹಿಡಿಬೇಕು. ಅದರ ಒಟ್ಟಿಗೆ ಅವನು ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಿದ್ದಾನೆ, ಬೆಳಿಗ್ಗೆ SIT ಕಚೇರಿಗೆ ಬರ್ತಾನೆ, ರಾತ್ರಿ ಮತ್ತೆ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಂದ ಬರ್ತಾನೆ, ಯಾವ ಗಾಡಿಯಲ್ಲಿ ಹೋಗ್ತಾನೆ, ಮತ್ತು ಊಟ ಎಲ್ಲಿ ಮಾಡ್ತಾನೆ, ಯಾರೊಟ್ಟಿಗೆ ಮಾತಾಡ್ತಾನೆ ಮೊದಲನೇ ದಿವಸ, ಅಥವಾ ಅಲ್ಲಿ ಯಾವ ಪ್ಲಾನ್ ಆಗ್ತದೆ, ಅದರಲ್ಲಿ ಯಾರೆಲ್ಲ ಇದ್ರು ಎಂಬುದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ನಾನು ಪ್ರಥಮದಿಂದ ಇದನ್ನು ಹೇಳ್ತಾ ಬರ್ತಿದ್ದೇನೆ, ಆಗ್ರಹ ಮಾಡ್ತಾ ಬರ್ತಿದ್ದೇನೆ. ಆದ್ರೆ SIT ಇದನ್ನು ಯಾವುದನ್ನು ಮಾಡಲಿಲ್ಲ. ಕೊನೆಗೂ ಅವನನ್ನು ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಆ ಮನೆಗೆ ಕೊಡಗಿ ಬಿಡುವಂತದ್ದು, ಅಲ್ಲಿ ರಾತ್ರಿ ಕೂತ್ಕೊಂಡು ಯಾವ ಮಾಧ್ಯಮದವರು ಹೋಗಿ ಅವನಲ್ಲಿ ಇಂಟರ್ವ್ಯೂ ಮಾಡುವಂತದ್ದು, ಇವತ್ತೊಂದು ಯಾವುದೋ ಒಂದು ವೈರಲ್ ಆಗ್ತಾ ಇತ್ತು ಸರ್. ಅವರು ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಕತೆ ಕಟ್ಟಿ ಬಹಳ ಚೆನ್ನಾಗಿ ಯಾರೆಲ್ಲ ಇದ್ರು ದೊಡ್ಡವರು ಸಣ್ಣವರು ಅಂತ ಹೇಳುವಂತ ಕಥೆಯನ್ನು ಕೂಡ ಹೇಳ್ತಾರೆ. ಇದನ್ನು ಯಾರು ಹೇಳಿಕೊಟ್ಟವರು, ಇದರ ಸ್ಕ್ರಿಪ್ಟ್ ರೈಟರ್ ಯಾರು, ಅದರ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು ಎಂಬುದನ್ನು ಇವರು ಖಂಡಿತವಾಗಿಯೂ ತನಿಖೆ ಮಾಡಬೇಕಿತ್ತು. ಈ ಬಗ್ಗೆ SIT ಅವರು ಬಹಳ ಸಂಘಟಿತ ಏನು ಈಗ ಕೋಕೋ ಕಾಯ್ದೆ ತರ್ತಿದ್ದಾರೆ, ಖಂಡಿತವಾಗಿ ಇದರಲ್ಲಿ ಒಂದು 10-12 ಜನ ಇದ್ದಾರೆ, ಅವರ ಮೇಲೆ ಎಲ್ಲ ಶಿಕ್ಷೆಯನ್ನು ಕ್ರಮವನ್ನು ಕೈಗೊಳ್ಳಬೇಕು, ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದ್ದೇನೆ ಸರ್.